ಮೂರ್ನಾಲ್ಕು ದಿನಗಳಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಅಕ್ರಮ ಬಾಂಗ್ಲಾದೇಶಿಗಳ ವಿರುದ್ಧ ಸಮರ ಸಾರಿದೆ. ರಾಜಧಾನಿಯಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ಮಹಾಬೇಟೆ. ಆಧಾರ್ ಕಾರ್ಡ್, ಜನನ ಪ್ರಮಾಣ ಪತ್ರ ಎಲ್ಲವೂ ಕೂಡ ಫೇಕ್. ಯಾವ ಆಧಾರ್ ಕಾರ್ಡ್ ನಂಬರ್ಗೂ OTP ಬರಲ್ಲ. ಬರ್ತ್ ಸರ್ಟಿಫಿಕೇಟ್ ಸ್ಕ್ಯಾನ್ ಮಾಡಿದ್ರೆ ಮಾಹಿತಿಯೇ ಇಲ್ಲ. ವೋಟರ್ ID ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಬರ್ತ್ ಸರ್ಟಿಫಿಕೇಟ್ ಸ್ಕ್ಯಾನ್ ಮಾಡಿದ್ರೆ ಸರಿಯಾದ ಮಾಹಿತಿನೇ ಇರಲ್ಲ. ನುಸುಳುಕೋರರ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡದ ಕಳೆದ 3-4 ದಿನಗಳಿಂದ ನಿರಂತರವಾಗಿ ವರದಿಯನ್ನು ಮಾಡ್ತಾ ಇದೆ. ಅಕ್ರಮ ಬಾಂಗ್ಲಾದೇಶಿಗಳು ಎಲ್ಲಿದ್ದಾರೆ ಹುಡುಕಿ ಅವರ ಒಂದು ಇಂಚಿಂಚು ಮಾಹಿತಿಯನ್ನು ಕೆದಕ್ತಾ ಇದೆ. ಈಗಾಗಲೇ ಏನು ಅಕ್ರಮ ಬಾಂಗ್ಲಾದೇಶಿಗರ ಒಂದು ಅಭಿಯಾನ ಏನು ಶುರು ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಈಗ ಸದ್ಯದ ಮಟ್ಟಿಗೆ ಆನೇಕಲ್ನ ಗೋರೇನಹಳ್ಳಿ ಬಳಿ ನಾವಿದ್ದೀವಿ. ಇಲ್ಲಿ ಹೆಚ್ಚು ಕಡಿಮೆ ಒಂದು 100ರಿಂದ 150 ಜನ ಈ ಒಂದು ಭಾಗದಲ್ಲಿ ನೆಲೆಸಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಈಗಾಗಲೇ ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಈ ಗೋರೇನಹಳ್ಳಿಯ ಆನೇಕಲ್ ಹೊರಭಾಗದಲ್ಲಿರುವಂಥದ್ದು. ಈ ಒಂದು ಪ್ರದೇಶದಲ್ಲಿ ಗುಜರಿಯನ್ನ ಕಲೆಕ್ಟ್ ಮಾಡುವಂತಹ ಒಂದು ಕೆಲಸಗಳನ್ನು ಮತ್ತೆ ಇನ್ನಿತರ ಏನು ಕೆಲಸಗಳೇನಿದ್ದಾವೆ ಅದೆಲ್ಲವನ್ನು ಕೂಡ ಇಲ್ಲಿ ನಡೀತಾ ಇದೆ. ಈಗಾಗಲೇ ಈ ಒಂದು ಭಾಗದಲ್ಲಿ ಅಂದರೆ ಅವರು ಹೇಳುವಂತಹ ಒಂದು ಪ್ರಕಾರ ಹೆಚ್ಚು ಕಡಿಮೆ ಒಂದು 2ರಿಂದ 3 ತಿಂಗಳಿಂದ ಈ ಒಂದು ಭಾಗಕ್ಕೆ ಬಂದು ನಾವು ನೆಲೆಸಿದ್ದೀವಿ, ನಮಗೆ ಕೆಲಸ ಇಲ್ಲ ಅನ್ನುವಂತಹ ಒಂದು ಕಾರಣವನ್ನು ಕೂಡ ನೀಡ್ತಾ ಇದ್ದಾರೆ. ಈಗಾಗಲೇ ನೀವು ನೋಡ್ತಾ ಇರಬಹುದು ಯಾವ ಮಟ್ಟಕ್ಕೆ ಗುಡಿಸಲುಗಳನ್ನು ನಿರ್ಮಾಣ ಮಾಡಿ ಅವರೊಂದು ಜೀವನವನ್ನು ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಇರುವಂತಹ ಅಂದರೆ ಸುತ್ತಮುತ್ತ ಇರುವಂತಹ ಕಸ ಮತ್ತು ಇನ್ನಿತರ ಗುಜರಿಗಳೇನಿದೆ ಅದೆಲ್ಲವನ್ನು ಕೂಡ ಕಲೆಕ್ಟ್ ಮಾಡಿ ನಂತರ ಇಲ್ಲಿ ಶೇಖರಣೆ ಮಾಡಿ ಇದು ಮಾಡುವಂಥದ್ದು. ಈಗಾಗಲೇ ಸಾಕಷ್ಟು ಜನ ಈಗಾಗಲೇ ನೀವು ನೋಡ್ತಾ ಇರಬಹುದು. आपका क्या नाम क्या है? फरीदा शेख। किधर से? देश থেকে कोलकाता में ठीक है. ಎಸ್, ಇವರು ಕೋಲ್ಕತ್ತಾ ಅಂತ ಹೇಳ್ಕೊಳ್ತಾ ಇರುವಂಥದ್ದು. ಇನ್ನು ಇವರ ಆಧಾರ್ ಕಾರ್ಡ್ ಆಗಿರಬಹುದು ಮತ್ತು ಇನ್ನಿತರ ಡಾಕ್ಯುಮೆಂಟ್ಸ್ಗಳೇನಿದೆ ಅಂದರೆ ಬರ್ತ್ ಸರ್ಟಿಫಿಕೇಟ್ಗಳೇನಿದೆ ಅದೆಲ್ಲವೂ ಕೂಡ ಫೇಕ್ ಅಂತ ಗೊತ್ತಾಗ್ತದೆ. ಯಾಕಂದರೆ ಯಾವುದೇ ಒಂದು ಆಧಾರ್ ಕಾರ್ಡಲ್ಲಿ ನಂಬರ್ಗಳನ್ನು ಇದು ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಅದಕ್ಕೆ OTPಗಳು ಕೂಡ ಹೋಗುತ್ತೆ. ಮತ್ತು ಬರ್ತ್ ಸರ್ಟಿಫಿಕೇಟ್ ಏನು ಒರಿಜಿನಲ್ ಅಂತ ಏನು ತೋರಿಸಲಾಗ್ತಾ ಇದೆ ಆ ಬರ್ತ್ ಸರ್ಟಿಫಿಕೇಟ್ಗಳನ್ನು ಸ್ಕ್ಯಾನ್ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಅದರಲ್ಲಿ ಸಿಗ್ತಲ್ಲ. ಅಂದರೆ ಇದೆಲ್ಲವೂ ಕೂಡ ಕಲರ್ ಪ್ರಿಂಟೆಡ್ ಏನು ವೋಟರ್ ID ಆಗಿರಬಹುದು, ಆಧಾರ್ ಕಾರ್ಡ್ ಆಗಿರಬಹುದು ಅದೆಲ್ಲವೂ ಕೂಡ ನಕಲಿ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಾ ಇರುವಂಥದ್ದು. ಮತ್ತು ಈ ಒಂದು ಭಾಗದಲ್ಲಿ ಈಗ ಹಿಂದೂ ಸಂಘಟನೆಗಳೇನಿದೆ ಆ ಹಿಂದೂ ಸಂಘಟನೆಗಳು ಕೂಡ ಇಲ್ಲಿಗೆ ಬಂದು ಒಂದು ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಯಾರ ಬಳಿಯೂ ಕೂಡ ನಿಖರವಾದಂತಹ ಒಂದು ಮಾಹಿತಿ ಇಲ್ಲ. ಆಧಾರ್ ಕಾರ್ಡಲ್ಲಿ ನಂಬರ್ಗಳನ್ನು ಒತ್ತಿದಂತಹ ಸಂದರ್ಭದಲ್ಲಿ ಆ ಆಧಾರ್ ಕಾರ್ಡಿಗೆ OTP ಕೂಡ ಹೋಗದೇ ಇರುವಂಥದ್ದು. ಅಂದರೆ ಇದೆಲ್ಲವೂ ಕೂಡ ಫೇಕ್ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಾ ಇದೆ. ಮತ್ತು ಈಗಾಗಲೇ ನೀವು ನೋಡ್ತಾ ಇರಬಹುದು ಈ ಒಂದು ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ನ ಏನು ಕಾರ್ಯಕರ್ತರೇನಿದ್ದಾರೆ ಅವರು ಕೂಡ ಈ ಒಂದು ಭಾಗದಲ್ಲಿ ಅಂದರೆ ಈ ಒಂದು ಜನರ ಬಳಿ ಇರುವಂತಹ ಡಾಕ್ಯುಮೆಂಟ್ಸ್ಗಳನ್ನು ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಅವರು ಹೇಳುವಂತಹ ಪ್ರಕಾರ ಇಲ್ಲಿನ ಅಂದರೆ ಕಾಂಗ್ರೆಸ್ನ ಒಬ್ಬ ಮುಖಂಡರೇನಿದ್ದಾರೆ ಅವರೇ ಖುದ್ದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಅವರಿಗೆ ಒಂದು ವಿಚಾರವನ್ನು ಮುಟ್ಟಿಸಿದ್ದಾರೆ. ಇಲ್ಲಿ ಬಾಂಗ್ಲಾದೇಶಿಗರು ಅಕ್ರಮವಾಗಿ ಒತ್ತುವರಿಯನ್ನು ಮಾಡ್ಕೊಂಡಿದ್ದಾರೆ ಮತ್ತು ಅವರನ್ನು ತೆರವುಗೊಳಿಸಿ ಅಂತ ಹೇಳಿ ಅವರಿಗೆ ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಿ ಈಗಾಗಲೇ ಅವರ ಬಳಿ ಹೇಳ್ಕೊಂಡಿರುವಂಥದ್ದು. ಹೀಗಾಗಿ ಸದ್ಯ ಪಾನ್ ಕಾರ್ಡ್ ಆಗಿರಬಹುದು, ಬರ್ತ್ ಸರ್ಟಿಫಿಕೇಟ್ ಆಗಿರಬಹುದು ಅದೆಲ್ಲವನ್ನು ಕೂಡ ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸಗಳನ್ನು ಮಾಡಿ ಅಂತ ಹೇಳಿ ಒಂದು ಮನವಿಯನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ಕ್ಯಾಮ್ರಾಮನ್ ಮಂಜು ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. 3-4 ದಿನಗಳಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಅಕ್ರಮ ಬಾಂಗ್ಲಾದೇಶಿಗಳ ವಿರುದ್ಧ ಸಮರ ಸಾರಿದೆ. ರಾಜಧಾನಿಯಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ಮಹಾಬೇಟೆ. ಆಧಾರ್ ಕಾರ್ಡ್, ಜನನ ಪ್ರಮಾಣ ಪತ್ರ ಎಲ್ಲವೂ ಕೂಡ ಫೇಕ್. ಯಾವ ಆಧಾರ್ ಕಾರ್ಡ್ ನಂಬರ್ಗೂ OTP ಬರಲ್ಲ. ಬರ್ತ್ ಸರ್ಟಿಫಿಕೇಟ್ ಸ್ಕ್ಯಾನ್ ಮಾಡಿದ್ರೆ ಮಾಹಿತಿಯೇ ಇಲ್ಲ. ವೋಟರ್ ID ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಬರ್ತ್ ಸರ್ಟಿಫಿಕೇಟ್ ಸ್ಕ್ಯಾನ್ ಮಾಡಿದ್ರೆ ಸರಿಯಾದ ಮಾಹಿತಿನೇ ಇರಲ್ಲ. ನುಸುಳುಕೋರರ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡದ ಕಳೆದ 3-4 ದಿನಗಳಿಂದ ನಿರಂತರವಾಗಿ ವರದಿಯನ್ನು ಮಾಡ್ತಾ ಇದೆ. ಅಕ್ರಮ ಬಾಂಗ್ಲಾದೇಶಿಗಳು ಎಲ್ಲಿದ್ದಾರೆ ಹುಡುಕಿ ಅವರ ಒಂದು ಇಂಚಿಂಚು ಮಾಹಿತಿಯನ್ನು ಕೆದಕ್ತಾ ಇದೆ.
ಎಸ್, ಈಗಾಗಲೇ ಏನು ಅಕ್ರಮ ದೇಶಿಗರ ಒಂದು ಅಭಿಯಾನ ಏನು ಶುರು ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಈಗ ಸದ್ಯದ ಮಟ್ಟಿಗೆ ಆನೇಕಲ್ನ ಗೋರೇನಹಳ್ಳಿ ಬಳಿ ನಾವಿದ್ದೀವಿ. ಇಲ್ಲಿ ಹೆಚ್ಚು ಕಡಿಮೆ ಒಂದು 100ರಿಂದ 150 ಜನ ಈ ಒಂದು ಭಾಗದಲ್ಲಿ ನೆಲೆಸಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಈಗಾಗಲೇ ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಈ ಗೋರೇನಹಳ್ಳಿಯ ಆನೇಕಲ್ ಹೊರಭಾಗದಲ್ಲಿರುವಂಥದ್ದು. ಈ ಒಂದು ಪ್ರದೇಶದಲ್ಲಿ ಗುಜರಿಯನ್ನ ಕಲೆಕ್ಟ್ ಮಾಡುವಂತಹ ಒಂದು ಕೆಲಸಗಳನ್ನು ಮತ್ತೆ ಇನ್ನಿತರ ಏನು ಕೆಲಸಗಳೇನಿದ್ದಾವೆ ಅದೆಲ್ಲವನ್ನು ಕೂಡ ಇಲ್ಲಿ ನಡೀತಾ ಇದೆ. ಈಗಾಗಲೇ ಈ ಒಂದು ಭಾಗದಲ್ಲಿ ಅಂದರೆ ಅವರು ಹೇಳುವಂತಹ ಒಂದು ಪ್ರಕಾರ ಹೆಚ್ಚು ಕಡಿಮೆ ಒಂದು 2ರಿಂದ 3 ತಿಂಗಳಿಂದ ಈ ಒಂದು ಭಾಗಕ್ಕೆ ಬಂದು ನಾವು ನೆಲೆಸಿದ್ದೀವಿ, ನಮಗೆ ಕೆಲಸ ಇಲ್ಲ ಅನ್ನುವಂತಹ ಒಂದು ಕಾರಣವನ್ನು ಕೂಡ ನೀಡ್ತಾ ಇದ್ದಾರೆ. ಈಗಾಗಲೇ ನೀವು ನೋಡ್ತಾ ಇರಬಹುದು ಯಾವ ಮಟ್ಟಕ್ಕೆ ಗುಡಿಸಲುಗಳನ್ನು ನಿರ್ಮಾಣ ಮಾಡಿ ಅವರೊಂದು ಜೀವನವನ್ನು ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಇರುವಂತಹ ಅಂದರೆ ಸುತ್ತಮುತ್ತ ಇರುವಂತಹ ಕಸ ಮತ್ತು ಇನ್ನಿತರ ಗುಜರಿಗಳೇನಿದೆ ಅದೆಲ್ಲವನ್ನು ಕೂಡ ಕಲೆಕ್ಟ್ ಮಾಡಿ ನಂತರ ಇಲ್ಲಿ ಶೇಖರಣೆ ಮಾಡಿ ಇದು ಮಾಡುವಂಥದ್ದು. ಈಗಾಗಲೇ ಸಾಕಷ್ಟು ಜನ ಈಗಾಗಲೇ ನೀವು ನೋಡ್ತಾ ಇರಬಹುದು. आपका नाम क्या है? ফরিদা শেখ। किधर से? দেশ থেকে। দেশ থেকে কলকাতা। হ্যাঁ। ಏಕೆ ಎಸ್, ಇವರು ಕೋಲ್ಕತ್ತಾ ಅಂತ ಹೇಳ್ಕೊಳ್ತಾ ಇರುವಂಥದ್ದು. ಇನ್ನು ಇವರ ಆಧಾರ್ ಕಾರ್ಡ್ ಆಗಿರಬಹುದು ಮತ್ತು ಇನ್ನಿತರ ಡಾಕ್ಯುಮೆಂಟ್ಸ್ಗಳೇನಿದೆ ಅಂದರೆ ಬರ್ತ್ ಸರ್ಟಿಫಿಕೇಟ್ಗಳೇನಿದೆ ಅದೆಲ್ಲವೂ ಕೂಡ ಫೇಕ್ ಅಂತ ಗೊತ್ತಾಗ್ತದೆ. ಯಾಕಂದರೆ ಯಾವುದೇ ಒಂದು ಆಧಾರ್ ಕಾರ್ಡಲ್ಲಿ ನಂಬರ್ಗಳನ್ನು ಇದು ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಅದಕ್ಕೆ OTPಗಳು ಕೂಡ ಹೋಗುತ್ತೆ ಮತ್ತು ಬರ್ತ್ ಸರ್ಟಿಫಿಕೇಟ್ ಏನು ಒರಿಜಿನಲ್ ಅಂತ ಏನು ತೋರಿಸಲಾಗ್ತಾ ಇದೆ ಆ ಬರ್ತ್ ಸರ್ಟಿಫಿಕೇಟ್ಗಳನ್ನು ಸ್ಕ್ಯಾನ್ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಅದರಲ್ಲಿ ಸಿಗ್ತಲ್ಲ. ಅಂದರೆ ಇದೆಲ್ಲವೂ ಕೂಡ ಕಲರ್ ಪ್ರಿಂಟೆಡ್ ಏನು ವೋಟರ್ ID ಆಗಿರಬಹುದು, ಆಧಾರ್ ಕಾರ್ಡ್ ಆಗಿರಬಹುದು ಅದೆಲ್ಲವೂ ಕೂಡ ನಕಲಿ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಾ ಇರುವಂಥದ್ದು. ಮತ್ತು ಈ ಒಂದು ಭಾಗದಲ್ಲಿ ಈಗ ಹಿಂದೂ ಸಂಘಟನೆಗಳೇನಿದೆ ಆ ಹಿಂದೂ ಸಂಘಟನೆಗಳು ಕೂಡ ಇಲ್ಲಿಗೆ ಬಂದು ಒಂದು ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಯಾರ ಬಳಿಯೂ ಕೂಡ ನಿಖರವಾದಂತಹ ಒಂದು ಮಾಹಿತಿ ಇಲ್ಲ. ಆಧಾರ್ ಕಾರ್ಡಲ್ಲಿ ನಂಬರ್ಗಳನ್ನು ಒತ್ತಿದಂತಹ ಸಂದರ್ಭದಲ್ಲಿ ಆ ಆಧಾರ್ ಕಾರ್ಡಿಗೆ OTP ಕೂಡ ಹೋಗದೇ ಇರುವಂಥದ್ದು. ಅಂದರೆ ಇದೆಲ್ಲವೂ ಕೂಡ ಫೇಕ್ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಾ ಇದೆ. ಮತ್ತು ಈಗಾಗಲೇ ನೀವು ನೋಡ್ತಾ ಇರಬಹುದು ಈ ಒಂದು ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ನ ಏನು ಕಾರ್ಯಕರ್ತರೇನಿದ್ದಾರೆ ಅವರು ಕೂಡ ಈ ಒಂದು ಭಾಗದಲ್ಲಿ ಅಂದರೆ ಈ ಒಂದು ಜನರ ಬಳಿ ಇರುವಂತಹ ಡಾಕ್ಯುಮೆಂಟ್ಸ್ಗಳನ್ನು ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಅವರು ಹೇಳುವಂತಹ ಪ್ರಕಾರ ಇಲ್ಲಿನ ಅಂದರೆ ಕಾಂಗ್ರೆಸ್ನ ಒಬ್ಬ ಮುಖಂಡರೇನಿದ್ದಾರೆ ಅವರೇ ಖುದ್ದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಅವರಿಗೆ ಒಂದು ವಿಚಾರವನ್ನು ಮುಟ್ಟಿಸಿದ್ದಾರೆ. ಇಲ್ಲಿ ಬಾಂಗ್ಲಾದೇಶಿಗರು ಅಕ್ರಮವಾಗಿ ಒತ್ತುವರಿಯನ್ನು ಮಾಡ್ಕೊಂಡಿದ್ದಾರೆ ಮತ್ತು ಅವರನ್ನು ತೆರವುಗೊಳಿಸಿ ಅಂತ ಹೇಳಿ ಅವರಿಗೆ ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಿ ಈಗಾಗಲೇ ಅವರ ಬಳಿ ಹೇಳ್ಕೊಂಡಿರುವಂಥದ್ದು. ಹೀಗಾಗಿ ಸದ್ಯ ಪಾನ್ ಕಾರ್ಡ್ ಆಗಿರಬಹುದು, ಬರ್ತ್ ಸರ್ಟಿಫಿಕೇಟ್ ಆಗಿರಬಹುದು ಅದೆಲ್ಲವನ್ನು ಕೂಡ ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸಗಳನ್ನು ಮಾಡಿ ಅಂತ ಹೇಳಿ ಒಂದು ಮನವಿಯನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ಕ್ಯಾಮ್ರಾಮನ್ ಮಂಜು ಜೊತೆ ಅಭಿಷೇಕ್ ಜೈಶಂಕರ್, ರಿಪಬ್ಲಿಕ್ ಕನ್ನಡ. 3-4 ದಿನಗಳಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಅಕ್ರಮ ಬಾಂಗ್ಲಾದೇಶಿಗಳ ವಿರುದ್ಧ ಸಮರ ಸಾರೆ. ರಾಜಧಾನಿಯಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ಮಹಾಬೇಟೆ. ಆಧಾರ್ ಕಾರ್ಡ್, ಜನನ ಪ್ರಮಾಣ ಪತ್ರ ಎಲ್ಲವೂ ಕೂಡ ಫೇಕ್. ಯಾವ ಆಧಾರ್ ಕಾರ್ಡ್ ನಂಬರ್ಗೂ OTP ಬರಲ್ಲ. ಬರ್ತ್ ಸರ್ಟಿಫಿಕೇಟ್ ಸ್ಕ್ಯಾನ್ ಮಾಡಿದರೆ ಮಾಹಿತಿ ಇಲ್ಲ. ವೋಟರ್ ID ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಬರ್ತ್ ಸರ್ಟಿಫಿಕೇಟ್ ಸ್ಕ್ಯಾನ್ ಮಾಡಿದರೆ ಸರಿಯಾದ ಮಾಹಿತಿನೇ ಇರಲ್ಲ. ನುಸುಳುಕೋರರ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡದ ಕಳೆದ 3-4 ದಿನಗಳಿಂದ ನಿರಂತರವಾಗಿ ವರದಿಯನ್ನು ಮಾಡ್ತಾ ಇದೆ. ಅಕ್ರಮ ಬಾಂಗ್ಲಾದೇಶಿಗಳು ಎಲ್ಲಿದ್ದಾರೆ ಹುಡುಕಿ ಅವರ ಒಂದು ಇಂಚಿಂಚು ಮಾಹಿತಿಯನ್ನು ಕೆದಕ್ತಾ ಇದೆ. ಎಸ್, ಈಗಾಗಲೇ ಏನು ಅಕ್ರಮ ದೇಶಿಗರ ಒಂದು ಅಭಿಯಾನ ಏನು ಶುರು ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಈಗ ಸದ್ಯದ ಮಟ್ಟಿಗೆ ಆನೇಕಲ್ನ ಗೋರೇನಹಳ್ಳಿ ಬಳಿ